ಎಷ್ಟು ಜನ ಅನ್ಕೊಂಡಿರ್ತಾರೆ ಅಂತಾಗ ಮನೇಲಿ ಇಲ್ಲದೆ ಹೋದರೆ ಅವ್ರು ಭಾರಿ ಯೋಚನೆ ಮಾಡ್ತಿರ್ತಾರೆ ಕಷ್ಟಪಡ್ತಾರೆ ಅಂತೆ. ಆ ರೀತಿ ಇದು ಬಂದು ನೋಡಿದ್ರೆ ಮೇಲೆ ಬಿಟ್ಟು ನೋಡಿದ್ರೆ ಎಲ್ಲ ಆರಾಮಾಗಿರ್ತಾರೆ ಎಲ್ಲ ಕೂಡ ಕೆಲಸ ಇನ್ನೂ ಸುಖವಾಗೇ ಇರ್ತಾರೆ, ಇದಕ್ಕೆ ಇನ್ನೂ ಸುಖವಾಗಿರ್ತಾರೆ. ಆ ಥರ ಆಗುತ್ತೆ. ಅದರಿಂದ ಅವೆಲ್ಲ ಏನೂ ಇಲ್ಲ. ಇಲ್ಲಿ ಬಂತೀಗ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ ಓಂ ಚೇತರ ಚೇತರ ಜಗನ್ನಿಯಂತ್ರೇ ಅಶೇಷ ಸಂವಿದೆ. ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಯಾವುದಾಯ್ತೀಗ? ಎಷ್ಟನೇ ಶ್ಲೋಕ? ಅದೇ ಈ ಪುಸ್ತಕನೇ ಬೇರೆ, ಪುಸ್ತಕ ಬೇರೆ. ಇದು ಯಾವುದೋ ಎಕ್ಸ್ಟೆನ್ಷನಲ್ಲಿ ನಂಬರ್ ಹುಡುಕಿದಾಗ ಆಗುತ್ತೆ, ಅದಲ್ಲೇ ಅದು. ಹಾಂ, ನಚ ವಿಶೇಷ ಅಶ್ರವಣ ನಿಯಮ ಇತಿ ಫಲವಾನ್ ಸ್ಥಾನಾಂತರ ಶ್ರವಣಸ್ಯಾಪಿ ಏತದನುರೂಪತ್ವಾತ್ ಆರ್ಥಿಕ ಶ್ರವಣಮಪಿ ಅನುಕ್ತಿಂ ಬಾಧತೆ ಏವ. ಕಿಮು ಸ್ಥಾನಾಂತರಗತಂ ಸ್ಪಷ್ಟಶ್ರವಣಮಿತಿ ಕೈಮುತ್ಯನ್ಯಾಯಾರ್ಥವ್ಯ ನಿಷ್ಠಾಧಿಕಾರಿಣಾಂ ಪ್ರತೀತೇರಿತಿ ಪರಿಹಾರಾಂತರ ಮುಕ್ತ. ಇಲ್ಲೊಂದು ಪ್ರಶ್ನೆ ಬಂತು, ಒಬ್ಬ ಸ್ವರ್ಗಕ್ಕೆ ಹೋದರೆ ವಾಪಸ್ ಬರಲೇಬೇಕು, ಇದು ಇಂಪಾರ್ಟೆಂಟ್. ಸ್ವರ್ಗಲೋಕ ನಿತ್ಯಲೋಕ ಅಲ್ಲ, ಆದರೆ ನಿತ್ಯಲೋಕನೂ ಅಲ್ಲ, ಪೂರ್ಣಲೋಕನೂ ಇಲ್ಲ. ಆ ದೃಷ್ಟಿಯಿಂದ ಅದು ಬಿಡ್ಲಾದ್ರೂ ಹೊಗಳಿದ್ರೆ ಅರ್ಥ ಬೇರೆ ಮಾಡಬೇಕೆ ಹೊರತು ಏನು ಮಾಡಿಕೊಡೋದು. ಭಾಗವತಲ್ಲೇ ಬರುತ್ತೆ, ಮೊದಲನೇ ಶ್ಲೋಕದಲ್ಲಿ ಹೇಳ್ಬೇಕಾದ್ರೆ ಬಂದು ಕಥೆ ಶುರು ಮಾಡ್ತಾರೆ. ನೈಮಿಷೆ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮ. ಸ್ವರ್ಗಲೋಕಕ್ಕೋಸ್ಕರ ಯಜ್ಞ ಮಾಡ್ತಿದ್ರು ಅಂತ ಹೇಳ್ಬಿಡ್ತಾರೆ. ಅದು ಸ್ವರ್ಗ ಅಂದರೆ ಮೋಕ್ಷ ಅಂತ ಕಠೋಪನಿಷತ್ತನ್ನು ಹೇಳ್ತಾರೆ. ಇನ್ನು ಕೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ. ಸ್ವರ್ಗಕ್ಕೆ ಹೋಗಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಏನು ಬೇಕಾದಕ್ಕೆ? ಮೋಕ್ಷನೇ ಅಂತ ಅರ್ಥ ಮಾಡಬೇಕು. ಇವ್ರೇನು ಮಾಡ್ತಾರೆ ಅಂದರೆ ಅಪಾಮ ಸೋಮಂ ಅಮೃತಾಭೂಮ. ಯಾಕೆ ಕಷ್ಟಪಡಬೇಕು? ನಾವೇನು ಮಾಡೋಣ? ಸೋಮ ಕುಡಿಯೋಣ, ಸ್ವರ್ಗಕ್ಕೆ ಹೋಗೋಣ ಇಷ್ಟೇ. ಅಪಾಮ ಸೋಮಂ ಕುಡಿಯೋಣ ಅಂದರೆ ಯಜ್ಞ ಮಾಡೋಣ ಅಂತ ಅರ್ಥ. ಮತ್ತು ಯಜ್ಞ ಮಾಡೋಣ, ತಾಂಬೂಲ ಹಾಕೋಬೇಕು ಅಂದರೆ ಊಟ ಆಗಿರ್ಬೇಕಲ್ಲ, ಆ ಥರ. ಅಪಾಮ ಸೋಮಂ ಅಮೃತಾಭೂಮ. ಅಮೃತ ಅಂದರೆ ಮುಕ್ತಿ. ನಾವು ಸೋಮರಸ ಕುಡಿದ್ರೆ ಮುಕ್ತಿ ಆಗುತ್ತೆ. ಸ್ವರ್ಗಕ್ಕೆ ಹೋಗೋದೇ ಮುಕ್ತಿ ಅಂತ ತಿಳ್ಕೊಂಡ್ಬಿಟ್ರೆ ಅನೇಕ ಜನಗಳು. ಇವತ್ತು ಭೂಲೋಕನೇ ಸ್ವರ್ಗ ಅವರಿಗೆ, ಗೊತ್ತಾಯ್ತಾ? 5 ಸ್ಟಾರ್ ಹೋಟೆಲ್ಗಳೇ ಸ್ವರ್ಗ ಇದ್ದಾಗ ಲೆಕ್ಕ. ಅಲ್ಲಿ ಹೋಗಿಬಿಟ್ರೆ ಬಡಿಯಾಗಿ ಏನು ಮಾಡೋಕ್ಕೆ ಬರಲ್ಲ. ಹೋಗಿಬಿಟ್ರೆ ಪೂಜೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಬಡಿ ಸ್ನಾನ ಸಾಧ್ಯ ಇಲ್ಲ. ಅದ್ರ ಪ್ರಕಾರ ಏನದು? ಇವು ದೊಡ್ಡ ಸಿದ್ಧಿ ಅವರಿಗೆ. ಇತಿ ವಿಶೇಷತ ಏವ ಮೋಕ್ಷಫಲ ಅಪಿ ಉಕ್ತೇ ಕರ್ಮೈವ ತತ್ಸಾಧನವಿತಿ ನಮ್ಮಂತವ್ಯ. ಆದ್ದರಿಂದ ಕರ್ಮನೇ ಸಾಧನ. ಯಜ್ಞ ಕರ್ಮ, ಯಜ್ಞ ಮಾಡಿ ಮೋಕ್ಷಕ್ಕೆ ನಾವು ಸ್ವರ್ಗಕ್ಕೆ ಹೋಗೋದಾದರೆ ನೀವು ಬೇರೆ ಯಾಕೆ ಕಷ್ಟಪಡಬೇಕು? ನಿಮ್ಗೆ ಜ್ಞಾನ ತೊಗೊಂಡು ಏನು ಮಾಡಬೇಕೀಗ ಅಂತ ಕೇಳಿ ಹೇಳ್ತಾರೆ. ಅಲ್ಲ, ಅದು ನಾಣ್ಯ ಪಂಥಾಹ ಅಯನಾಯ ವಿದ್ಯೆ. ಏನ? ಹಾಂ ಹಾಂ, ಅಂದರೆ ಯಜ್ಞ ಮಾಡಿದರೆ ಅಂತ ಅರ್ಥ. ಯಜ್ಞ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೇವೆ ನಾವೀಗ. ಈ ಯಾರು ಜ್ಞಾನ ಕಷ್ಟ ತಾನೆ. ತುಂಬ ಜನ ಇವರು ಓದೋದಿಲ್ಲ, ಕೂಲಿ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಕೂಲಿ ಕೆಲಸ ಕಷ್ಟನೋ ಇದು ಓದೋ ಕಷ್ಟನೋ? ಅವರಿಗೆ ಓದೋದೇ ಕಷ್ಟ. ಬುದ್ಧಿ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಅವರು ಮಾಡಿ ಕೆಲಸ ಮಾಡಿ ಕೊಡೋದು ಮಲ್ಕೊಬಿಟ್ರೆ ಓದೋದು ಕೆಲಸ. ಇವ್ರಿಗೆ ಹಾಗಲ್ಲ. ಇವ್ರಿಗೆ ಹೆಚ್ಚು ಶ್ರಮ ಆಗೋದು. ನೋಡೋದಕ್ಕೆ ಶ್ರಮಜೀವಿಗಳು ಅವರು ಅಂತ ಕರೀತಾರೆ, ತಪ್ಪು. ಇವರು ಶ್ರಮಜೀವಿಗಳು ಇವಾಗಲೂ ಕೂಡ. ಬುದ್ಧಿ ಕೆಲಸ ಇದೆಯಲ್ಲ, ಅದು ಭಾರಿ ಇರಿಟೇಟ್ ಮಾಡೋದು. ಸರಿಯಾಗಿ ಇದು ಮಾಡಿಬಿಟ್ರೆ ಅದಕ್ಕೆ ಹೇಳ್ತಾರೆ. ನೀವು ಒಂದು ಪೇಪರ್ ನೋಡಿರ್ಬೇಕು ಅಲ್ಲಲ್ಲಿ, ನೀವು ಭಾಳ ಆಶ್ಚರ್ಯ. ನೀವು ವಯಸ್ಸಾದ ಮೇಲೆ ಏನು ಮಾಡಿಕೊಡೋದು? ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ ಹಾಕ್ತಾರೆ, ತಪ್ಪೋದು. ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಆರಾಮಿದ್ರೇ ವಾಸಿ. ಅರ್ಥ ಆಯ್ತಾ? ಅದು ಇಷ್ಟು ಮಾಡಿ ನೀವು ಅಂತ ಹೇಳಿದ್ರೆ ಮೂರಿಗೆ ಮನೆಯಕ್ಕೆ ಹೇಳ್ತಾರೆ. ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ, ಬೇಡ. ದಿವಸಕ್ಕೊಂದು ಪುಟ ಓದಿ ಕೊನೆ ಪಕ್ಷ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆ ಹೇಳಿ, ತಕ್ಷಣ ಅದು ಬಿಟ್ಟು ಬೇರೆ ಹೇಳಿ. ಬೇಕಾದ್ರೆ ಅಷ್ಟು ದೂರ ಹೋಗಿ ಬರ್ತಾರೆ ನಡ್ಕೊಂಡು, ಓದೋಕ್ಕೆ ತಯಾರಿಲ್ಲ. ದಿವಸಕ್ಕೆ ಒಂದು ಪುಟ ಓದಿ ಅಂತ ಹೇಳ್ತಾರೆ. ಅದು ಎಷ್ಟು ಅರ್ಥ ಇದೆ ಯೋಚನೆ ಮಾಡಿ. ಅದರಲ್ಲಿ ತಲೆ ಬಿಸಿ ಆಗುತ್ತೆ. ಅರ್ಥ ಮಾಡ್ಕೊಂಡು ಓದಬೇಕು. ಅವಾಗ ಏನಾಗುತ್ತೆ? ಅಲ್ಲಿಗೆ ಎಂಟೈರ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಅದಕ್ಕೆ ನಮ್ಮ ಜನ ಬೆಳಗ್ಗೆ ವಾಕಿಂಗ್ ಹೋಗ್ತಿದ್ದಿಲ್ಲ, ಯಾರು ಜಪ ಮಾಡ್ತಾ ಕೊಡ್ತಿದ್ದು. ಅದರಿಂದ ಒಳ್ಳೆ ಆರೋಗ್ಯವಂತರಾಗಿ. ಇವರು ನಾಯಿ ಹಿಡ್ಕೊಂಡು ಬೇರೆ ಹೋಗಿಬಿಡ್ತಾರೆ. ಜೊತೆಗೆ ಏನು ಉಪಯೋಗ? 8 ಗಂಟೆಗೆ ವಾಪಸ್ ಬಿಡ್ತಾರೆ ಮನೆಗೆ. ಎಲ್ಲ ಸಂಧ್ಯಾಕಾಲ ಎಲ್ಲ ಕಾಲ ಮುದೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಸರಿಯಲ್ಲ. ಅದಕ್ಕೆ ಇವತ್ತು ಆ್ಯಕ್ಚುಲಿ ಅದನ್ನು ಇವತ್ತು ಶುರು ಮಾಡಿದ್ದಾರೆ ಹೇಳೋದು. ಹೊಸ ಟ್ರೆಂಡ್ ಇದು. ಎಕ್ಸಸೈಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಬದಲಾಯಿಸ್ಬೇಕು, ಅವೆಲ್ಲ ಬದಲಾಯಿಸ್ಬಿಟ್ಟಿದ್ದಾರೆ. ಅಲ್ಲಿ ತುಪ್ಪ ತಿನ್ನಬೇಡಿ ಅಂತಿದ್ರು. ತುಪ್ಪ ತಿನ್ನಿ, ಹಸುವಿನ ತುಪ್ಪ ಬೇಕಾಷ್ಟು ತಿನ್ನಿ, ಭಾರಿ ಒಳ್ಳೇದು ಅದು. ಅಂತೂ ಒಳ್ಳೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳ್ತಾರೆ. ಮೊದಲೆಲ್ಲ ಬಿಡಿಸ್ಬಿಟ್ಟು ಸತ್ತೋಗ್ಬಿಟ್ರು, ಬಿಟ್ಟು ಪಾಪ ಅಲ್ಲೇನ. ಯಾಕೆಂದರೆ ಕೊಬ್ಬು ಬೇಕೇ ಬೇಕು ದೇಹಕ್ಕೆ. ಫ್ಯಾಟ್ ಇಲ್ಲದವ್ರಿಗೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಎಣ್ಣೆ ಇಲ್ಲದೆ ದೀಪ ಇರುತ್ತಾ? ಸೊ ಕೊಬ್ಬು ಇರಲೇಬೇಕು ದೇಹದೊಳಗೆ. ಕೆಟ್ಟದ್ದು ಕುಡಿ ಕಟ್ಟ ಕೊಬ್ಬಿರಬಾರ್ದು.
ಒಳ್ಳೆ ಎಣ್ಣೆ ಹಾಕ್ತಾರಲ್ಲ, ಒಳ್ಳೆ ಎಣ್ಣೆ ಆರಾಮಾಗಿರ್ತದೆ. ಒಳ್ಳೆ ಎಣ್ಣೆಗಳು ಹಾಕಿದಾಗ ಅದು ಬರೀ ಕುಡ್ಕೊಳ್ತದೆ, ಆರೋಗ್ಯ ಕುಡಿಯೋದು ಕಟ್ಟೋದು, ಅದು ಕೆಟ್ಟ ಕೊಲೆಸ್ಟ್ರಾಲ್ ಅಂತ. ಅದಕ್ಕೆ ಬ್ಲಾಕ್ ಮಾಡೋದೆಲ್ಲ ಕೆಟ್ಟ ಕೊಲೆಸ್ಟ್ರಾಲು, ರಿಲೀಸ್ ಮಾಡೋದೆಲ್ಲ ಒಳ್ಳೆ ಸ್ಟ್ರಾಲ್. ಸರಿಯಾಗಿ ಅಂದುಬಿಡ್ತಾರೆ, ಫಸ್ಟ್ ಕ್ಲಾಸ್ ರಿಲೇಷನ್ ಶುರುವಾಗುತ್ತೆ. ಆ ದೃಷ್ಟಿಯಿಂದ ಒಳ್ಳೆ ಕೊಲೆಸ್ಟ್ರಾಲ್ ಬೇಕೇ ಬೇಕು ಅಂತ ಈ ಶುರು ಮಾಡಿದ್ದಾರೆ. ಇಚ್ಛಿಸಿ ಬಿಟ್ಟುಬಿಟ್ಟು ಎಕ್ಸಸೈಸು ಹಾಗೇನೆ 80 ನಿಂತ್ಕೊಳ್ಳೋಕೆ ಬರಲಿ, ಎಕ್ಸಸೈಸ್ ಏನು ಮಾಡ್ತಾನೆ ಪಾಪ, ಒಂದು ಕಾಲ ಎತ್ತ ಬಿದ್ದು ಬಿಟ್ಟಿರ್ಬಾರ್ದು. ಅದು ಯಾಕೆ ಸುಮ್ಮನೆ ಓಡಾಡ್ಕೊಟ್ಟಿದ್ದೀನಿ, ಬಿ ನಾರ್ಮಲ್ ಅಷ್ಟು. ನೀವು ಎಷ್ಟು ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ನಿಮ್ಮ ಕೈಲಿ ಆಗೋದಿಲ್ಲ ಆ ಟೈಮ್ನಲ್ಲಿ. ಸುಮ್ಮನೆ ಓಡಾಡ್ಕೊಳ್ಳೋದೇ ಕಷ್ಟಪಡೋ ಹೊತ್ತಲ್ಲಿ ಎಕ್ಸಸೈಸ್ ಏನು ಮಾಡ್ತಾರೆ ಇವರೀಗ. ಬಟ್ ಇದನ್ನು ಮಾಡಿ, ಮನಸ್ಸಿಗೆ ಸಂತೋಷ ಕೊಡೋ ಕೆಲಸ ಮಾಡಿ, ಬುದ್ಧಿ ಉಪಯೋಗಿಸಿ, ಅದಕ್ಕೆ ಎಂದೂ ಯೋಚನೆ ಇಲ್ಲ. ಹಾಗೆ ಓದೋದಕ್ಕೆ ಅಭ್ಯಾಸ ಮಾಡಿಬಿಟ್ರೆ ದೇಹ ಭಾಳ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಅರ್ಥ ಆಗಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ, ಮೆಕ್ಯಾನಿಕಲಿ ಫಾಲೋ ಮಾಡ್ತಾರೆ. ಹೆಚ್ಚು ವಾಕರು ಮಾಡಬೇಡಿ ಅಂತ ಹೇಳ್ತಾರೆ. ಒಂದು ಕಾಲ ಮುಗೀತದು. ಯಾಕೆ 5 ಕಿಲೋಮೀಟ್ರ್ ಓಡಾಡೋ ಶಕ್ತಿ ಇದ್ದರೆ ಅವನು ಗಟ್ಟಿಮುಟ್ಟಾಗಿದ್ದಾನೆ ಅಂತ ಅರ್ಥ ಆಗ್ಬಿಡೋದು. ಆ ವಯಸ್ಸಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಮನೆಯಲ್ಲೇ ಕೂಡಬೇಡಿ, ಓಡಾಡ್ತೀರಿ. ಅಷ್ಟು ಬಂದು ನೀವು ಮನೆ ಕಾಂಪೌಂಡಲ್ಲೇ ಓಡಾಡಿ ಸಾಕು. ಹೊರಗೆ ಹೋಗಿ ಬಿದ್ದು ಇನ್ನೊಬ್ಬರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅವ್ರನ್ನ ಬಿಡಿಸಿ ಎಲ್ಲ ಮಾಡೋದ್ರ ಬದಲು ಆರಾಮ ಓದಾಡಿ ಸಾಕೋ ಬಿಟ್ಬಿಡಿ. ಅಷ್ಟು ನೀವು ಆಯಾಸ ಅನಿಸಿದ ಕೆಲಸ ಮಾಡಬಾರ್ದು ಅಷ್ಟೇ. ಯಾವ ನೀವು ಸ್ಟ್ರೈನ್ ಅನಿಸುತ್ತೆ ಬಿಟ್ಟುಬಿಟ್ರೆ ಅಲ್ಲಿಗೆ ಅರ್ಧಕ್ಕರ್ಧ ನಿಮ್ಮ ಹಾರ್ಟ್ ಸೇಫ್. ಅದು ಒತ್ತಾಯ ಮಾಡಿದಾಗ ಏನಾಗುತ್ತೆ, ಫೇಲ್ಸ್. ಅದು ತುಂಬ ಎತ್ತಿ ಕೈಯೊಳಗೆ ಬಿದ್ದು ಬಿಡ್ತಾನಲ್ಲ, ಹಾಗೆ ಸಿಗೋದು ತೊಗೊಂಡ್ರೆ ಏನಾಗಲ್ಲ. ಸಿಗೋದು ಬಾರಿ 2 ಕೈ ಎತ್ತಿ ಕಾಲೆತ್ತಿ ಅಂತಾರೆ, ಜಾರಿ ಬಿದ್ದು ಬಿಡ್ತಾರೆ. ಅದು ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ, ಮಾಡಬೇಡಿ. ಅದೇ ಸಹಜವಾದ ಜೀವನ ಇರಬೇಕೆ ಹೊರತು ಟೂ ಮಚ್ ಮಾಡಬೇಡಿ. ಅದನ್ನು ಹೇಳ್ತಿದ್ದಾರೆ. ಈಗ ಎಂದು ಶ್ರಮಜೀವಿಗಳು ಅಂತೇಳಿ ಈ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ, ಬುದ್ಧಿ ಶ್ರಮ ಉಪಯೋಗಿಸಿ. ಅದಕ್ಕೆ ಯಾವಾಗಲೂ ಬುದ್ಧಿ ಶ್ರಮಕ್ಕಿರೋ ಒಂದು ನೀವು ಸಂಬಳ ಇವರಿಗಿಲ್ಲ. ಕೂಲಿಯವರಿಗೆ ಎಷ್ಟು ಮಾಡಿ ಎಷ್ಟು ಕೊಡ್ಬೋದು ಕೂಲಿ ಪಾಪ ಇವರಿಗೆ. ಅವರು ಸಿಗ್ನೇಚರ್ ಮಾಡಿದ್ರೆ ಅಷ್ಟು. ಅದಕ್ಕೆ ಜ್ಞಾನಕ್ಕಿರೋ ಮಹತ್ವ ಲೌಕಿಕದಲ್ಲೂ ಕೂಡ ಯಾವುದಕ್ಕಿಲ್ಲ, ಫಿಸಿಕಲ್ ಎಫರ್ಟ್ಸ್ ಇಲ್ಲ, ತುಂಬ ಕಡಿಮೆ. ಅವ್ರಿಗೆ ಪೆನ್ಷನ್ ಇರುತ್ತಾ ಪಾಪ, ಅವರಿಗೆಲ್ಲ ಪೆನ್ಷನ್ ಇರುತ್ತಾ, ಇನ್ಕ್ರಿಮೆಂಟ್ ಯಾವ ಥರದ್ದು ಇಲ್ಲ, ರಜೆಗಳಿಲ್ಲ ಅಂದರೆ ಇಲ್ಲ ಅಷ್ಟೇ. ಅವತ್ತು ಎಷ್ಟು ಕಷ್ಟಪಡಬೇಕು. ಅದು ಅದೇ ಬುದ್ಧಿ ಇದಕ್ಕೆ ಉಪಯೋಗಿಸ್ಬಿಟ್ಟಿದ್ರೆ ಎಷ್ಟು ಸುಖವಾಗಿರ್ತದೆ. ಅದಕ್ಕೆ ತಯಾರಿಲ್ಲ, ಅದು ಬಿಟ್ಟು ಬೇರೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಮಾಡಿಕೊಡೋದು ನೀವೇ ಪಡಿಬೇಕು ಹೊರತು ಆಲ್ಟರ್ನೇಟಿವ್ ಇಲ್ಲ. ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ, ಇನ್ನೊಂದು ದಾರಿ ಮೋಕ್ಷಕ್ಕೆ ಇಲ್ಲ. ಸಹ ಯಹ ಆತ್ಮಾನಮೇವ ಲೋಕಮುಪಾಸ್ತೆ, ದೇವನ ಆರಾಧನೆ ಮಾಡಬೇಕು ಅವನು. ಮತ್ತು ಯಾವದಿಂದ್ರೋ ಯಾವನ್ ಮನುಷ್ಯವರಾದಿತ್ಯ ಇತ್ಯಾದಿ ಶ್ರುತಿ ಬಲಾತ್ ಅಮೃತ ಶಬ್ದಸ್ಯ ಯಥಾಯೋಗ್ಯಮೇವ ಅರ್ಥಕಲ್ಪನೋಪತ್ತೇ. ಅಲ್ಲಿ ಅಮೃತಾಭೂಮ ಅಂತ ಹೇಳಿದಾರಲ್ಲ, ಅಮೃತ ಅಂದರೆ ಮೋಕ್ಷ ಅಂತ ಅರ್ಥ ಮಾಡಬಾರ್ದು. ಅದಕ್ಕೇನಂತ ಅರ್ಥ ಮಾಡಬೇಕು, ಸ್ವರ್ಗ ಅಂತ ಅರ್ಥ ಮಾಡಬೇಕು. ಜ್ಞಾನ ಅಂತ ಇದಕ್ಕೆ ಅರ್ಥ ಮಾಡಿದರೆ ಅಪಾಮ ಕುಡಿಯೋಣ, ಅದು ಹೊಸ ಅರ್ಥ. ಏನರ್ಥ ಅರ್ಥ ಮಾಡಬೇಕೀಗ, ಸೋಮರಸವನ್ನು ಕುಡಿಯೋಣ. ಸೋಮ ಅಂದರೆ ಯಾರು, ರುದ್ರದೇವ. ಸೋಮರಸ ಅಂದರೆ ಶುಕಾಚಾರ್ಯ ಕೊಟ್ಟ ಭಾಗವತ ರಸ ಕುಡಿಯೋಣ, ಅದು ಸರಿಯಾದ, ಆ ಮೋಕ್ಷ ಆಗುತ್ತೆ. ಅರ್ಥ ಆಯ್ತಾ ಈಗ. ಅಪಾಮ ಸೋಮಂ ಅಮೃತ ಅಪು. ಅವ್ರು ಏನು ತಿಳ್ಕೊಂಬಿಟ್ರು, ಈ ಸೋಮ ಅಂತ ತಿಳ್ಕೊಂಬಿಟ್ರು. ಸೋಮ ಅಂತ ಯಾತಕ್ಕೆ ಕರೆದು ರುದ್ರದೇವರನ್ನ? ಸೋಮ ಅಂದರೆ ಚಂದ್ರ ಅಂತ ಒಂದು ಅರ್ಥ ಇದೆ. ಮುಖ್ಯ ಅರ್ಥ ಏನು ಅದಕ್ಕೆ, ಉಮಯಾ ಸಹಿತ ಸೋಮಃ. ಸಿಂಪಲ್ ಅದು, ಪಾರ್ವತಿ ಪತಿ ಅವರು ಅಂತ. ಇನ್ನೂ ಸೋ ಅಂತ ಹೇಳಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಅವರು ಎಲ್ಲ ಸರ್ವಶಬ್ದ ವಾಚ್ಯರ ಆದ್ದರಿಂದ ಅವ್ರ ಗಂಡ ಸೋಮನಾರಾಯಣ. ಪವಮಾನ ಸೋಮ ಅಂತಾರಲ್ಲ, ಈ ಸೋಮ ಅಲ್ಲಿ ಸಾಕ್ಷಾತ್ ನಾರಾಯಣ ಸೋಮ. ವಾಯುದೇವರು ನಾರಾಯಣ ಇವರಲ್ಲ. ಭಾರತೀ ಪತಿಗೂ ಅನ್ವಯ, ಕೆಳಗಿಂದೆಲ್ಲ ಮೇಲೆ ಅನ್ವಯ ಆದ್ದರಿಂದ ಅದು ಬರುತ್ತೆ ನೋಡಿ. ಅಪಾಮ ಸೋಮಕ್ಕೆ ಅಷ್ಟು ಒಳ್ಳೆ ಅರ್ಥ ಇದೆ. ಈಗ ನಚಾನುಶಸ್ಯ ಅದಿರಲಿ, ನಾಳೆ ಬುದ್ಧಿ ಅಂದರೆ ಒಂದು ಅರ್ಥ ಆಯ್ತಲ್ಲ. ಏನಂತ, ನಾವು ಸುಲಭಾದ್ದೇನೋ ಹುಡುಕಕ್ಕೆ ಹೋಗಬೇಡಿ, ಜ್ಞಾನನೇ ಆಗಬೇಕು, ಮುಕ್ತಿನೇ ಆಗಬೇಕು. ಇವತ್ತು ನಮ್ಮಲ್ಲಿ ಒಂದು ಪದ್ಧತಿ ಗಟ್ಟಿ ಉಳ್ಕೊಂಡ್ಬಿಟ್ಟಿದೆ. ಪಾಸಾಗಲಿಕ್ಕೆ ಏನಾದ್ರು ಮಾಡಿ ನೀವು ಓದಿಸಿ ಬರಿಬೇಕಷ್ಟೆ. ಅದು ಬದಲಾಯಿಸಿಲ್ಲ ಇನ್ನೂ ಕೂಡ, ಗೊತ್ತಾಯ್ತಾ? ಬದಲಾಯಿಸಿದ್ದಾರೆ ಎಲ್ಲರೂ, ಎಲ್ಲೆಲ್ಲೂ ಬದಲಾಯಿಸಿಲ್ಲ. ಅದಕ್ಕೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅವ್ರು ಭಾರಿ ಪ್ಲೇನ್ ಏನೇನೋ ಆಗಿರ್ಬೋದು, ಏನೇನೋ ಕೊಡ್ಬೋದು, ಅವ್ನಿಗೆ ಇನ್ನೂ ಕೊಡೋಕ್ಕಾಗಲ್ಲ. ಪಾಸ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಕೋಟಿ 100 ಕೋಟಿ ಇದು ಮಾಡಲಿ, ಅವರು ಡೋನರ್ ಆಗ್ತಾನೆ ಹೊರತು ಏನಾಗೋದಿಲ್ಲ. ಪಾಸ್ ಅಂತ ಕರೆಯೋದು, ಪ್ರೊಫೆಸರ್ ಅಂತ ಕರೆಯೋಕ್ಕಾಗೋದಿಲ್ಲ. ಅದಕ್ಕೆ ಜ್ಞಾನನೇ ಬೇಕು, ಬೇರೆ ದಾರಿನೇ ಇಲ್ಲ. ಅಷ್ಟು ಅರ್ಥ ಆದ ಬೇರೆ ಮೋಕ್ಷಕ್ಕೆ ಯಾಕೆ ಅರ್ಥ ಆಗೋದಿಲ್ಲ? ಆಗಲೇಬೇಕು.